ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 35 ಪಾಯಿಂಟ್ಸ್ ಡೌನ್ ಆಗಿ 61,904 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 18 ಪಾಯಿಂಟ್ಸ್ ಡೌನ್ ಆಗಿ 18,297 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 144 ಪಾಯಿಂಟ್ಸ್ ಗೇನ್ ಆಗಿ 43,475 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ 837 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 200 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಆಕ್ಚುಲಿ ಇವತ್ತಿನ ಮಾರ್ಕೆಟ್ ಅಲ್ಲಿ ವೋಲ್ಟೈಲಿಟಿ ಇರುತ್ತೆ ಅಂತ ಅನ್ಕೊಂಡಿದ್ರು. ಬಿಕಾಸ್ ನಿನ್ನೆ US CPI ಇನ್ಫ್ಲೇಷನ್ ಡೇಟಾ, ಇವನ್ ಕರ್ನಾಟಕ ಎಲೆಕ್ಷನ್ ರಿಲೇಟೆಡ್ ಆಗಿ ಎಕ್ಸಿಟ್ ಪೋಲ್ಸ್ ರಿಲೇಟೆಡ್ ಆಗಿ ಬರ್ತಿರುವಂತಹ ಡೇಟಾ ಇಂದ ಇವತ್ತಿನ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ಓಪನಿಂಗ್ ಟೈಮ್ ಅಲ್ಲಿ ವೋಲ್ಟೈಲಿಟಿ ಇರಬಹುದಂತ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಅದ್ಯಾವುದು ಇವತ್ತು ದೊಡ್ಡದಾಗಿ ವರ್ಕ್ ಆಗ್ಲಿಲ್ಲ. ಫಸ್ಟ್ CPI ಇನ್ಫ್ಲೇಷನ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, CPI ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ ಸ್ವಲ್ಪ ಬೆಟರ್ ಆಗಿ ಬಂದಿದೆ ಅಂತ ಅನ್ಕೋಬೇಕು. ಇಲ್ಲಿ ನೀವು ಎಂಟೈರ್ CPI ಇನ್ಫ್ಲೇಷನ್ ಡೇಟಾ ಪ್ರೀವಿಯಸ್ಲಿ ಇರುವಂತ ಡೇಟಾ ಅಂಡ್ ಈಗಿರುವಂತ ಡೇಟಾ ಹೇಗಿದೆ ಅಂದ್ರೆ ಗ್ರಾಫ್ ನ ಬಾರ್ಸ್ ವೈಸ್ ನಾವು ಗಮನಿಸಬಹುದು. ಕಾನ್ಸ್ಟೆಂಟ್ ಆಗಿ ಆಲ್ಮೋಸ್ಟ್ 9.1% CPI ಇನ್ಫ್ಲೇಷನ್ ಇಂದ ಹೆಡ್ಲೈನ್ ಕೋರ್ ಅಲ್ಲ, ಅಲ್ಲಿಂದ ಕಾನ್ಸ್ಟೆಂಟ್ ಆಗಿ ಡೌನ್ ಆಗ್ತಾ ಫಾರ್ ದ ಫಸ್ಟ್ ಟೈಮ್ ರೀಸೆಂಟ್ ಮಂತ್ಸ್ ಅಲ್ಲಿ 5% ಬಿಲೋಗ್ ಬಂದಿದೆ. CPI ಇನ್ಫ್ಲೇಷನ್ ಡೇಟಾ ಫಾಲ್ ಆಗಿದೆ. ಇವನ್ ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲ, ಕೋರ್ ಇನ್ಫ್ಲೇಷನ್ ಮಾರ್ಕೆಟ್ ನ ಡಿಸಪಾಯಿಂಟ್ ಮಾಡಲಿಲ್ಲ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ CPI ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಆಗಿದೆ ಅಂದ್ರೆ ಬಿಕಾಸ್ ರೀಸೆಂಟ್ ಆಗಿ ಜಾಬ್ಸ್ ಡೇಟಾ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ, ಮೀನ್ಸ್ ಎಕಾನಮಿ ಚೆನ್ನಾಗೇ ಇದೆ ಅಂತ ಇಂಡಿಕೇಶನ್ ಬಂದಿದೆ. ಈ ತರ ಸಂದರ್ಭದಲ್ಲಿ ಇನ್ಫ್ಲೇಷನ್ ಬೆಳೀತಾ ಇದ್ರೆ ಫೆಡ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಅಗೇನ್ ಯಾವ್ದಾದ್ರು ಒಂದು ನೆಗೆಟಿವ್ ಕಮೆಂಟ್ ಮಾಡ್ತಾರಂತ ಮಾರ್ಕೆಟ್ ಅಲ್ಲಿ ಫಿಯರ್ಸ್ ಇತ್ತು. ಆದ್ರೆ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇರೋದು ಓಕೆ, ಎಕಾನಮಿ ಚೆನ್ನಾಗಿದೆ, ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ ಅಲ್ವಾ, ಅದರಿಂದ ಫೆಡ್ ಅವರು ಅಷ್ಟೊಂದು ಈಸಿಯಾಗಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಲ್ಲ ಅಂತ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಬಿಲ್ಡ್ ಆಗಿದೆ. ಬಟ್ ಅದು ಕಾರಣವಾಗಿ ಗ್ಲೋಬಲ್ ಅಂಡ್ ಇವನ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ದೊಡ್ಡದಾಗಿ ಚೇಂಜಸ್ ಅಂತೂ ಬರಲಿಲ್ಲ. ಅಂಡ್ ಕರ್ನಾಟಕ ಎಕ್ಸಿಟ್ ಪೋಲ್ಸ್ ನಂಬರ್ಸ್ ಅಂತೂ ನಿನ್ನೆ ನಮಗೆ ಈವ್ನಿಂಗ್ 6 PM ಅರೌಂಡ್ ಇಂದ ಸ್ಟಾರ್ಟ್ ಆಗಿದೆ. ಎಕ್ಸಿಟ್ ಪೋಲ್ಸ್ ಡೇಟಾ ಪ್ರಕಾರ ಕಾಂಗ್ರೆಸ್ ರಿಲೇಟೆಡ್ ಆಗಿ ಲಿಟಲ್ ಮೆಜಾರಿಟಿ ಕಾಣಿಸ್ತಾ ಇದೆ. ಸಾಟರ್ಡೆ 13th ಕರ್ನಾಟಕ ಎಲೆಕ್ಷನ್ಸ್ ರಿಲೇಟೆಡ್ ಆಗಿ ಔಟ್ಕಮ್ ಅಂತ ನಮಗೆ ಆಚೆ ಬರುತ್ತೆ. ಅಂಡ್ ಇದಕ್ಕೆ ಮುಂಚೆ US CPI ಇನ್ಫ್ಲೇಷನ್ ಡೇಟಾ ಬಗ್ಗೆ ಮಾತಾಡ್ಕೊಂಡಿದ್ವಲ್ವಾ, US ರಿಲೇಟೆಡ್ ಆಗಿ ಅಂತಲ್ಲ, ಚೈನಾ ರಿಲೇಟೆಡ್ ಆಗಿ CPI ಇನ್ಫ್ಲೇಷನ್ ಡೇಟಾನು 0.4% ಹತ್ರ ಇರುತ್ತೆ ಅಂತ ಅನ್ಕೊಂಡ್ರೆ 0.1% ಹತ್ರ ಮಾತ್ರನೇ ಇನ್ಫ್ಲೇಷನ್ ಗ್ರೋತ್ ಕಾಣಿಸ್ತಾ ಇರೋದು. ಓವರ್ ಆಲ್ ಆಗಿ ಅಲ್ಲಿ ಚೈನಾದಲ್ಲೂ ಇರುವಂಥ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಗೆ ಅಂದರೆ ಬಿಲೋ ಇದೆ. ಬಟ್ ಸ್ವಲ್ಪ ನಂಬರ್ಸು ಲ್ಯಾಸನ್ ಟ್ಯೂಬ್ರು, ಡಾಕ್ಟರ್ ರೆಡ್ಡೀಸ್ ಲ್ಯಾಬು ಇದರ ರಿಲೇಟೆಡ್ ಆಗಿ ಬರ್ತಿರೋಂಥ ನಂಬರ್ಸು ಮಾರ್ಕೆಟ್ ರಿಲೇಟೆಡ್ ಆಗಿ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ಲಿ ಬಿಗ್ ಪ್ಲೇಯರ್ಸ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ಗೆ ಅಬೋನೆ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದ್ರೆ, ಬಟ್ ಈ 2 ನಂಬರ್ಸು ಓಕೆ ಮಾರ್ಕೆಟ್ ಎಸ್ಟಿಮೇಟ್ಸ್ಗೆ ಅಂದರೆ ಬಿಲೋ ಬರ್ತಾ ಇರೋದು ಸ್ಲೈಟ್ ನೆಗೆಟಿವಿಟಿನ ಮಾರ್ಕೆಟ್ಗೆ ತಗೊಂಡ್ಬಂದಿದೆ. ಓವರ್ ಆಲ್ ಗ್ಲೋಬಲ್ ಮ್ಯಾಕ್ರೋ ಪಿಕ್ಚರ್ ಅಲ್ಲಾದರೂ ಇಂಡಿಯನ್ ಪರವಾಗಿ ನೋಡ್ತಿದ್ರು ಬಂದಿರುವಂಥ ಮೋಸ್ಟ್ ಆಫ್ ದಿ ಡೇಟಾ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡೇ ಇದೆ. ಇವನ್ FIs ಇನ್ಫ್ಲೋಸ್ ನಾವು ನೋಡ್ತಾ ಇದ್ರೆ ಕಾನ್ಸ್ಟೆಂಟ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಸೈಡ್ ಬೈ ಸೈಡೇ ಬರ್ತಿದ್ದಾರೆ. ಇವನ್ ನಿನ್ನೇನೋ ಅವರು ಮಾರ್ಕೆಟ್ ರಿಲೇಟೆಡ್ ಆಗಿ 1,833 ಕ್ರೋರ್ಸ್ ಬೈ ಮಾಡಿದ್ರೆ ಇವತ್ತು ಬೈ ಸೈಡೇ ಬಂದಿದ್ದಾರೆ. ಓವರ್ ಆಲ್ ಆಗಿ ಇಲ್ಲಿವರೆಗೂ 12,000 ಕ್ರೋರ್ಸ್ ಹತ್ರ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಅಂಡ್ FIs ಲಾಂಗ್ಸ್ ಅಂಡ್ ಶಾರ್ಟ್ಸ್ ಅಲ್ಲಿ ದೊಡ್ಡದಾಗಿ ಏನು ಚೇಂಜಸ್ ಬರ್ತಿಲ್ಲ. ಇಂಡೆಕ್ಸ್ ರಿಲೇಟೆಡ್ ಆಗಿ ಆಲ್ಮೋಸ್ಟ್ ನಿಯರ್ಲಿ 51% ಹತ್ರ ಶಾರ್ಟ್ಸ್ ಅಂಡ್ 49% ಹತ್ರ ಇಂಡೆಕ್ಸ್ ಫ್ಯೂಚರ್ಸ್ ಕ್ಯಾರಿ ಮಾಡ್ತಿದ್ದಾರೆ. ಅಂಡ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳ್ತಿರೋದು 17,800 ಒಂದು ಬೇಸ್ ಲೆವೆಲ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇಲ್ಲ ಸ್ವಲ್ಪ ಹತ್ರದಲ್ಲಿ ನೋಡ್ಬೇಕಂತ ಅನ್ಕೊಂಡ್ರೆ 18,050 ಇಲ್ಲಿಂದ ಈ ಲೆವೆಲ್ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ಟ್ರೇಡ್ ಆಗ್ತಾ ಇರೋವರೆಗೂ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ನಾನು ಬುಲ್ಲಿಶ್ ವ್ಯೂ ಇಂದಾನೇ ಇದ್ದೀನಿ. ಅಂಡ್ ಇನ್ನೊಂದು, ಒಂದು ವೇಳೆ ಗ್ಯಾಪ್ ಅಪ್ ಆಗ್ತಾ ಆರ್ ಇಂಟ್ರಾಡೇ ಸೆಷನ್ ಅಲ್ಲೂ 18,450 ಅರೌಂಡ್ ಬರ್ತಿದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ. ಬಿಕಾಸ್ ಆ ಲೆವೆಲ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆಂಟ್. 18,450 to 500 ಆ 50 ಪಾಯಿಂಟ್ ಝೋನ್ ಹತ್ರ ಬುಲ್ಲಿಶ್ ಆರ್ ಬೇರಿಶ್ ಯಾವ ಥರ ಪೊಸಿಷನ್ ತಗೊಳ್ದೆ ಸೈಡ್ ವೇವ್ಸ್ ಅಲ್ಲಿ ಇರ್ತಾ ಆ ಲೆವೆಲ್ ಮಾರ್ಕೆಟ್ನ ಹೇಗೆ ರೆಸ್ಪೆಕ್ಟ್ ಮಾಡುತ್ತೆ ಅಂತ, ಆ ಲೆವೆಲ್ ಅಬೋವ್ ಹೋಗ್ತಾ ಇದೆಯಾ ಆರ್ ರಿಜೆಕ್ಟ್ ಆಗಿ ರೀಸೆಂಟ್ ಆಗಿರೋಂಥ ಲೋಸ್ನ ಬ್ರೇಕ್ ಮಾಡುತ್ತಾ ಅನ್ನೋದು ನಾವು ಗಮನಿಸಬೇಕು. ಇಫ್ ಇನ್ ಕೇಸ್ ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಸೈಡ್ ನಮಗೆ ರೆಸಿಸ್ಟೆಂಟ್ ಇರೋದು 18,800 ಅರೌಂಡ್. ಅದರಿಂದ ಪ್ರೆಸೆಂಟ್ ಲೆವೆಲ್ಸ್ ಇಂದ ಈವನ್ ನಮಗೆ ಅಪ್ಸೈಡ್ ಮಾರ್ಕೆಟ್ ಹೋಗ್ತಿದ್ರು 18,450 to 500 ಆ 50 ಪಾಯಿಂಟ್ ಝೋನ್ ಹತ್ರ ವೆಯ್ಟ್ ಅಂಡ್ ವಾಚ್ ಮಾಡಿ ಫರ್ದರ್ ಆಗಿ ಪ್ರೈಸ್ ಆಕ್ಷನ್ ನಾವು ನೋಡಿ ಡೈರೆಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಅದಾನಿ ಬಗ್ಗೆ 2 ಇಂಪಾರ್ಟೆಂಟ್ ವಿಷಯ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಬಗ್ಗೆ 2 ಮಾತಾಡ್ಕೊಳ್ಳೋಣ. ಅದಾನಿ ಎಂಟರ್ಪ್ರೈಸಸ್ ಸ್ವಲ್ಪ ತಿಂಗಳ ಹಿಂದೆ ಜಾನ್ವರಿ ಅರೌಂಡ್ ಆ ಮಂತ್ ಅಲ್ಲಿ ಅದಾನಿ ಅವರು ಇವರು ಈಕ್ವಿಟಿನ ಸೆಲ್ ಮಾಡ್ತಾ
20,000 crores ಹತ್ರ ಹಣನ ರೈಸ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರಲ್ವಾ. ಬಟ್ ಆ ಟೈಮಲ್ಲಿ ಹಿಂಡೆನ್ಬರ್ಗ್ ಅವರಿಂದ ಬಂದಿರುವಂತ ಆರೋಪದಿಂದ ಆ FPOನು ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಟ್ ಅಗೈನ್ ಅದಾನಿ ಅವರು ಮೇ 13th ಬೋರ್ಡ್ ಸಮಾವೇಶನ ಮಾಡ್ತಾ ಈಕ್ವಿಟಿ ಸೇಲ್ ಮೂಲಕ ಸ್ಟಾಕ್ಸ್ ನ ಸೇಲ್ ಮಾಡೋದು ಕಾರಣವಾಗ್ಲಿ ಅಥವಾ ಬೇರೆ ರೂಟ್ಸ್ ಅಲ್ಲಾದ್ರೂ ಫಂಡ್ ರೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋ ತರ ಎಕ್ಸ್ಚೇಂಜಸ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡ್ತಿದ್ದಾರೆ. ಅದರಿಂದ ಅಗೈನ್ 13th ಮೇ ಈ ಸಾಟರ್ಡೆ ಇವ್ರು ರಿಲೇಟೆಡ್ ಆಗಿ ಬೋರ್ಡ್ ಮೀಟಿಂಗ್ ಅಂಡ್ ಬೋರ್ಡ್ ಮೀಟಿಂಗ್ ಅಲ್ಲಿ ಎಷ್ಟು ದೊಡ್ಡ ಮೊತ್ತಕ್ಕೆ ಇವರು ಸ್ಟಾಕ್ಸ್ ನ ಸೆಲ್ ಮಾಡಿ ಫಂಡ್ ರೈಸ್ ಮಾಡ್ತಾರೆ ಅನ್ನೋ ಅಪ್ಡೇಟ್ಸ್ ಅಂತೂ ನಮಗೆ ಅರ್ಥ ಆಗತ್ತೆ. ಈ ತರ ಇದ್ರೆ ಅದಾನಿ ರಿಲೇಟೆಡ್ ಆಗಿ ಹಿಂಡೆನ್ಬರ್ಗ್ ಅವರು ಯಾವಾಗ್ಲೂ January 2023 ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಮೇಲೆ ಆರೋಪ ಮಾಡಿದ್ರೆ ಲೈಕ್ ಅದಾನಿ ಅವರು ತುಂಬಾ ಶೆಲ್ ಕಂಪನೀಸ್ನ ಮಾರಿಷಸ್ ಬೇಸ್ಡ್ ಆಪರೇಟ್ ಮಾಡ್ತಾ ಅದಾನಿ ಸ್ಟಾಕ್ ಪ್ರೈಸನ್ನ ಜಾಸ್ತಿ ಮಾಡೋದು ಅಂಡ್ ಅದರ ರಿಲೇಟೆಡ್ ಆಗಿ ಪಾರ್ಟಿ ಟ್ರಾನ್ಸಾಕ್ಷನ್ ಮಾಡ್ತಾ ಸ್ಟಾಕ್ ಪ್ರೈಸ್ನ ಜಾಸ್ತಿ ಮಾಡೋ ಪ್ರಯತ್ನ ಮಾಡಿರೋ ಹತ್ರ ಅವ್ರು ಮಾಡಿರೋಂಥ ಆರೋಪಕ್ಕೆ ತುಂಬಾ ತಿಂಗಳ ಆದ್ಮೇಲೆ ಮಾರಿಷಸ್ಗೆ ಸಂಬಂಧಿಸಿರುವ ಫೈನಾನ್ಷಿಯಲ್ ಸರ್ವಿಸಸ್ ಮಿನಿಸ್ಟರ್ ಮೆಹನ್ ಕುಮಾರ್ ಅವರು ರೆಸ್ಪಾಂಡ್ ಆಗಿದ್ದಾರೆ. ಹಿಂಡೆನ್ಬರ್ಗ್ ಅವರು ಮಾಡಿರುವಂಥ ಆರೋಪ ಎಲ್ಲಾನು ಫಾಲ್ಸ್ ಅಂಡ್ ಬೇಸ್ಲೆಸ್ ಅಂತ ಹೇಳಿ ಅಕಾರ್ಡಿಂಗ್ ಟು ಲಾ ಶೆಲ್ ಕಂಪನೀಸು ಮಾರಿಷಸ್ ಅಲ್ಲಿ ಅಲೋಡ್ ಇಲ್ಲ ಅಂತ ಜಸ್ಟ್ ಯಾವುದೋ ಒಂದು ಕಂಪನಿನ ಮಾರಿಷಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಹೋಗೋಕ್ಕಾಗಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿರೋಂಥ ಕಂಪನಿ ಕೋರ್ ಇನ್ಕಮ್ ಅನ್ನೋದು ಮಾರಿಷಸ್ ಇಂದಾನೆ ಬರ್ತಾ ಇರಬೇಕು. ಇವನ್ ಮ್ಯಾನೇಜ್ಮೆಂಟ್ ಅಲ್ಲೂ 2 ಡೈರೆಕ್ಟರ್ಸ್ ಫ್ರಮ್ ಮಾರಿಷಸ್ ಅಲ್ಲಿ ಇರಬೇಕನ್ನೋ ತರ ಟೈಮ್ ಟು ಟೈಮ್ ಕಂಪನಿ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ ಆಡಿಟ್ ಅಂಡ್ ಇನ್ಕಾರ್ಪೊರೇಟ್ ಆಗಿರುವಂಥ ಕಂಪನಿ ರಿಲೇಟೆಡ್ ಆಗಿ ಮಾರಿಷಸ್ ಅಲ್ಲಿ ಇರುವಂಥ ಕಂಪನಿ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಬೇರೆ ರೆಗ್ಯುಲೇಷನ್ಸ್ ಮಾರಿಷಸ್ ನೋಡ್ತಾ ಇರತ್ತೆ ಅಂತ. ಅದರಿಂದ ಇವರ ಮೇಲೆ ಯಾವ ಆರೋಪ ಎಲ್ಲ ಬಂದಿದೆ ಅಲ್ವಾ ಅದಾನಿ ಕಂಪನೀಸ್ ರಿಲೇಟೆಡ್ ಆಗಿ ಅವರು ಶೆಲ್ ಕಂಪನೀಸ್ ಇಂದ ಆಪರೇಟ್ ಮಾಡ್ತಿರೋ ತರ ಅದಾನಿ ಮೇಲೆ ಬರ್ತಿರೋ ಆರೋಪ ಎಲ್ಲ ಇದೆಯಲ್ಲ ಅವೆಲ್ಲನು ಫಾಲ್ಸ್ ಅಂಡ್ ಬೇಸ್ಲೆಸ್ ಅನ್ನೋ ತರ ಅಲ್ಲಿ ಗೌರ್ಮೆಂಟ್ ಸೈಡ್ ಇಂದ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದು ಪಾಸಿಟಿವ್ ನ್ಯೂಸ್ ಫಾರ್ ಅದಾನಿ ಕಂಪನಿ. ಅಂಡ್ ಇನ್ನೊಂದು ಕನ್ಫ್ಯೂಷನ್ ಒಂದು ಅಪ್ಡೇಟ್ ಇದೆ. ಇದರ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತೀನಿ. ಏನಕ್ಕಂದ್ರೆ ಯಾರಾದರೂ ಅದಾನಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ವಾ ಅವ್ರಿಗೆ ಈ ಇನ್ಫಾರ್ಮೇಶನ್ ತಿಳಿದಿರಬೇಕು. ಏನಕ್ಕಂದ್ರೆ ಅದಾನಿ ಗ್ರೂಪ್ ಒಂದು ಆಸ್ಟ್ರೇಲಿಯನ್ ರೈಲ್ ಪ್ರಾಜೆಕ್ಟ್ ಯಾವ್ದೆಲ್ಲ ಇದೆ ಅಲ್ವಾ ಇದರ ಓನರ್ಶಿಪ್ ರಿಲೇಟೆಡ್ ಆಗಿ ಮಾರ್ಕೆಟ್ ಅಲ್ಲಿ ತುಂಬಾ ದಿವಸಗಳಿಂದ ಒಂದು ಕನ್ಫ್ಯೂಷನ್ ಅಂತೂ ಇತ್ತು. ಅದಾನಿ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಇದು. ಆಕ್ಚುಲಿ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಫಸ್ಟ್ ಇನಿಷಿಯಲಿ ಇವರು ಅಕ್ವೈರ್ ಮಾಡಿದಾಗ ಇವ್ರು ಏನ್ ಹೇಳಿದ್ರು ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಯಾವ್ದೆಲ್ಲ ಇದೆ ಅಲ್ವಾ ಅದಾನಿ ಒಂದು ಸಬ್ಸಿಡರಿ ಕಂಪನಿ ಆಗಿರುವಂತ ಅದಾನಿ ಗ್ಲೋಬಲ್ PT ಯಾವ್ದೆಲ್ಲ ಇದೆ ಅಲ್ವಾ ಅದಾನಿ ಗ್ಲೋಬಲ್ PT 100% ಸ್ಟೆಪ್ ಡೌನ್ ಸಬ್ಸಿಡರಿ ಅಂತ ಹೇಳಿ 2017-2018 ಆನ್ಯುವಲ್ ರಿಪೋರ್ಟ್ ಅಲ್ಲಿ ಇವರು ಶೇರ್ ಮಾಡಿದ್ರು. ನಾವು ಈ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ನಲ್ಲಿ 100% ಅದಾನಿ ಗ್ರೂಪ್ ಅಲ್ಲ ಮಿಕ್ಕಿರೋ ಅದರ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ವಾ. ಸೊ ಅಕ್ವೈರ್ ಮಾಡಿದಾಗ ಕಾಸ್ಟ್ ಅಂಡ್ ಹಾಗೆ ಅವರು ಎಸ್ಟಾಬ್ಲಿಷ್ ಮಾಡಿದಾಗ ಯಾವ್ದೆಲ್ಲ ಕಾಸ್ಟ್ ಇರತ್ತಲ್ವಾ 100% ಸ್ಟೆಪ್ ಡೌನ್ ಸಬ್ಸಿಡರಿ ಆದಾಗ ಕಾಸ್ಟ್ ಗ್ರೂಪ್ ಬೇರ್ ಮಾಡತ್ತಲ್ವಾ ಅದರಿಂದ ಅದರ ರಿಲೇಟೆಡ್ ಆಗಿ ಬೆನಿಫಿಟ್ಸ್ ಅದಕ್ಕೆ ಬರಬೇಕಲ್ವಾ ಅಂದ್ರೆ ಆದ್ರೆ ಅದೇ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಇವರು ಇನ್ನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಏನಂದ್ರೆ ಆ ಕಂಪನಿ ಯಾವ್ದೆಲ್ಲ ಇದೆ ಅಲ್ವಾ ಆ ಕಂಪನಿನಲ್ಲಿ 50% ಜಾಯಿಂಟ್ ವೆಂಚರ್ ಅಲ್ಲಿ ಇದೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಸೊ ಇದು ಕ್ಲಿಯರ್ಲಿ 100% ಸ್ಟೆಪ್ ಡೌನ್ ಸಬ್ಸಿಡರಿನ ಅಥವಾ ಜಾಯಿಂಟ್ ವೆಂಚರ್ ಕಂಪನಿ ಅನ್ನೋದು ಇವರೊಂದು ಕ್ಲಾರಿಟಿ ಕೊಡ್ಲಿಲ್ಲ. ಬಟ್ ಅದಾದ್ಮೇಲೆ 2018-19 ಆನ್ಯುವಲ್ ರಿಪೋರ್ಟ್ ಅಲ್ಲಂತೂ 50% ಬೇರೆ ಇನ್ವೆಸ್ಟರ್ ಇರೋ ತರ ಹೇಳಿದ್ದಾರೆ. ಬಟ್ ಬೇರೆ ಇನ್ವೆಸ್ಟರ್ ಯಾರು ಅನ್ನೋದು ಇಲ್ಲಿವರೆಗೂ ಮಾರ್ಕೆಟ್ ಅಂತೂ ಕ್ಲಾರಿಟಿ ಇಲ್ಲ. ನಾವು ಈಗ ಕ್ಲಾರಿಟಿ ಬಂದಿದೆ. ಏನಂದ್ರೆ ಆ ರಿಮೈನಿಂಗ್ 50% ಕಾರ್ಮಿಕಲ್ ರೈಲ್ ಅಂಡ್ ಸಿಂಗಪೂರ್ ಹೋಲ್ಡಿಂಗ್ PTE ಲಿಮಿಟೆಡ್ ಈ ಕಂಪನಿ ಯಾವ್ದೆಲ್ಲ ಇದೆ ಅಲ್ವಾ ಈ ಕಂಪನಿಗೆ ಕನ್ವರ್ಟಬಲ್ ನೋಟ್ಸ್ ನ ಇಶ್ಯೂ ಮಾಡೋದ್ರ ಮೂಲಕ ಈ ಸ್ಟೇಕ್ ಕೊಟ್ಟಿರೋ ತರ ಇವರು ಹೇಳ್ತಿದ್ದಾರೆ. ನಾವು ಈ ಕಾರ್ಮಿಕಲ್ ರೈಲ್ ಅಂಡ್ ಪೋರ್ಟ್ ಲಿಮಿಟೆಡ್ ಯಾವ್ದೆಲ್ಲ ಇದೆ ಅಲ್ವಾ ಈ ಕಂಪನಿ ಯಾರ್ದು ಅಂತ ನಾವು ನೋಡಿದ್ರೆ ಇದು ಗೌತಮ್ ಅದಾನಿ ಅವರ ಬ್ರದರ್ ಆಗಿರುವಂತ ವಿನೋದ್ ಅದಾನಿ ಅವರು ರನ್ ಮಾಡಿರುವಂತ ಕಂಪನಿ ಇದು. ಅಂದ್ರೆ ಅದಾನಿ ಫ್ಯಾಮಿಲಿ ಕಂಪನಿ ಅಂತ ಮೀನಿಂಗ್. ನಾವು ಈ ರೈಲ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ತುಂಬಾ ಜನಕ್ಕೆ ಇರುವಂತ ಕನ್ಸರ್ನ್ ಏನಂದ್ರೆ ಈ ಪ್ರಾಜೆಕ್ಟ್ ಆಪರೇಷನ್ಸ್ 2023 ಅಂದ್ರೆ ಈಗ ಸ್ಟಾರ್ಟ್ ಆಗಿದೆ. ನಾವು ಇದರಿಂದ ಆಕ್ಚುಲಿ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಯಾವ್ದಾದ್ರೆ ಡಿಸ್ಪ್ರಪೋರ್ಷನಲ್ ಬೆನಿಫಿಟ್ಸ್ ಎಲ್ಲ ಇದೆ ಅಲ್ವಾ ಅದು ಅದಾನಿ ಫ್ಯಾಮಿಲಿಗೆ ಬರುತ್ತೆ. ಅಂಡ್ ಆಕ್ಚುಲಿ ಎಂಟೈರ್ ರಿಸ್ಕ್ ಬೇರ್ ಮಾಡಿದ್ದು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಶೇರ್ ಹೋಲ್ಡರ್ಸ್. ಆದ್ರೆ ಈಗ ಅವ್ರಿಗೆ ಬರೋದು ಮಾತ್ರ 50% ಬೆನಿಫಿಟ್ ಮಾತ್ರನೇ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಲೆವೆಲ್ಸ್ ಪ್ರೆಸೆಂಟ್ ಇರೋ ಡೌನ್ ಸೈಡ್ 18,240 ಅಪ್ ಸೈಡ್ 18,370. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 43,370 ಅಂಡ್ ಅಪ್ ಸೈಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಗಮನಿಸಿರುವಂತ ಪ್ರೀವಿಯಸ್ ಅನ್ಕೊಂಡಿರುವಂತ 43,580 ಇಂಪಾರ್ಟೆಂಟ್ ಲೆವೆಲ್ ನಮಗೆ ಅದು ವರ್ಕ್ ಆಗಿದೆ. ಬಟ್ ಇವತ್ತು ನೀವು ಗಮನಿಸಿದ್ರೆ 43,582 +or -20 ಪಾಯಿಂಟ್ಸ್ ರೇಂಜ್ ಅಲ್ಲಿ ನಮಗೆ ರೆಸಿಸ್ಟೆಂಟ್ ಫಾರ್ಮ್ ಆಗಿದೆ. ಅದರಿಂದ
ರೀಸೆಂಟ್ ಪ್ರೈಸ್ ಆಕ್ಷನ್ ಅಲ್ಲೂ ರೆಸ್ಪೆಕ್ಟ್ ಮಾಡ್ತಾ ಈ 20 ಪಾಯಿಂಟ್ ರೇಂಜ್ ಇಮಿಡಿಯೇಟ್ ರೆಸಿಸ್ಟೆಂಟ್ ನ ಗಮನಿಸೋಣ. 43,580 ಟು 43,600 ಝೋನ್ ಇವತ್ತು ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗಿದೆ. ಅದರಿಂದ ಫಸ್ಟ್ ಇಮಿಡಿಯೇಟ್ ರೆಸಿಸ್ಟೆಂಟ್ ಅದೇ. ಇಫ್ ಅದೇನಾದ್ರು ಬ್ರೇಕ್ ಆಗ್ತಾ ಇದ್ರೆ ದೆನ್ ಅಪ್ಸೈಡ್ 43,840. ಫೈನಲಿ ನಿಫ್ಟಿ ಆಪ್ಷನ್ ಡೇಟಾ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಗಮನಿಸ್ತಾ ಬಂದಿರೋ ರೇಂಜ್ 17,800 ಟು 18,400 ಈ 600 ಪಾಯಿಂಟ್ ರೇಂಜ್ ಗಮನಿಸ್ತಾ ಬಂದಿದೆ ಅಲ್ವಾ. ಅಂಡ್ ಈಗ ಮಾರ್ಕೆಟ್ 18,240 ಅಬೌವ್ ಬಂದು ಮಾರ್ಕೆಟ್ ಸಸ್ಟೈನ್ ಆಗಿದೆ ಅಲ್ವಾ. ಅದರಿಂದ ರೀಸೆಂಟ್ ಡೇಸ್ ಅಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಅಪ್ಸೈಡ್ ಸಸ್ಟೈನ್ ಆಗಿರೋ ಕಾರಣವಾಗಿ 18,000ಗೆ ಶಿಫ್ಟ್ ಮಾಡ್ತಾ ರೆಸಿಸ್ಟೆಂಟ್ ಇನ್ನೊಂದು 100 ಪಾಯಿಂಟ್ಗೆ ಮೂವ್ ಮಾಡ್ತಾ 18,000 ಟು 18,500 ಈ 500 ಪಾಯಿಂಟ್ ರೇಂಜ್ನ ನಿಫ್ಟಿ ರೇಂಜ್ ಆಗಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಗಮನಿಸೋಣ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.